ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಸ್ವಾಗತ. ಎಲ್ಲರಿಗೂ ಕೆಸಿ ಗೈಡ್ ಚಾನಲ್ಗೆ. ಪೌರ ಕಾರ್ಮಿಕರ ನೇಮಕಾತಿ 2026 ಇದಕ್ಕೆ ಪರೀಕ್ಷೆ ಇಲ್ಲ ಅಂತ ಹೇಳಿ. ಸೊ ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಈ ಉದ್ಯೋಗ ಏನಿದೆ ಇದು ರೆಗ್ಯುಲರ್ ಗವರ್ಮೆಂಟ್ ಜಾಬ್ ಅಲ್ಲ, ಇದು ಫ್ರೆಶರ್ಸ್ ಅಲ್ಲ. ಸೊ ಇದು ಕೆಲವೊಂದು ಷರತ್ತುಗಳ ಮೇಲೆ ಇದನ್ನ ನೇಮಕಾತಿ ಮಾಡ್ಲಾಗತ್ತೆ. ಸೊ ಏನಿದು ನೇಮಕಾತಿ, ಬಹಳಷ್ಟು ಜನ ಕೂಡ ಇದ್ರ ಮೇಲೆ ಬಹಳಷ್ಟು ವಿಡಿಯೋಗಳು ಮಾಡಿರೋದ್ರಿಂದ ನಾನ್ ಮಾಡ್ತಾ ಇರ್ಲಿಲ್ಲ, ಯಾಕಂದ್ರೆ ಇದು ರೆಗ್ಯುಲರ್ ಜಾಬ್ ಅಲ್ಲ ಅಂತ ಹೇಳಿ. ಬಹಳಷ್ಟು ಜನ ವಿಡಿಯೋ ಮಾಡ್ಬಿಟ್ಟು ಬಹಳಷ್ಟು ಜನ ನಮ್ಮ ಫಾಲೋವರ್ಸ್ ಗಳು ನಮಗೆ ಕ್ವಶನ್ ಕೇಳ್ತಿದ್ದಾರೆ, ಸರ್ ಇದ್ರ ಬಗ್ಗೆ ಹೇಳಿ, ಹೆಂಗ್ ಅಪ್ಲೈ ಮಾಡೋದು ಅಂತ ಹೇಳಿ. ಸೊ ಹಾಗಾಗಿ ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬಹಳಷ್ಟು ಬೇರೆ ಬೇರೆ ಟೈಟಲ್ ಅಲ್ಲಿ DC ಆಫೀಸ್ ಅಲ್ಲಿ ಆ ನೇಮಕಾತಿ, ಅಥವಾ ಮಹಾನಗರ ಪಾಲಿಕೆಯಲ್ಲಿ ನೇಮಕಾತಿ, ಈ ರೀತಿಲಿ ಒಂದಷ್ಟು ಹಾಕಿ ವಿಡಿಯೋನ ಮಾಡ್ತಾ ಇದಾರೆ. ಬಟ್ ಮೇನ್ ಕಂಟೆಂಟ್ ಹೇಳ್ತಾ ಇರೋದ್ರ ಕಾರಣ ಸೊ ಇದಕ್ಕೆ ನಾನು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ಏನಿದೆ ಷರತ್ತುಗಳು, ಯಾರು ಅಪ್ಲಿಕೇಶನ್ ಹಾಕ್ಬೋದು, ಯಾರು ಹಾಕಕ್ ಆಗಲ್ಲ. ಸೊ ಹಾಗಾದ್ರೆ ನೀವು ಎಲಿಜಿಬಲ್ ಇದೀರಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ ಲಾಸ್ಟ್ ವರೆಗೂ ವಿಡಿಯೋ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ. ಇದೇ ರೀತಿ ಅಪ್ಡೇಟ್ಸ್ ಎಲ್ಲ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡ್ತಾ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇದು ನೋಡ್ತಾ ಇದ್ದೀರಾ ನೀವು ಒಂದು ನೋಟಿಫಿಕೇಶನ್, ಅದರದೊಂದು ಫಾರ್ಮೆಟ್. ಸೊ ಇದರಲ್ಲಿ ಏನೇನ್ ಮೆನ್ಷನ್ ಮಾಡಲಾಗಂತ ಹೇಳಿದ್ರೆ, ಮೊದಲನೇದಾಗಿ ನಾವು ನೋಡೋದಾದ್ರೆ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಅರ್ಹತಾ ಷರತ್ತುಗಳು ಅಂತ ಏನಿದೆ, ಇದನ್ನ ಕ್ಲೀನ್ ಆಗಿ ಓದ್ಕೋಬೇಕಾಗತ್ತೆ. ಬಹಳಷ್ಟು ಜನ ಇದನ್ನ ಹೇಳಿಲ್ಲ, ಅದಕ್ಕೆ ಹೇಳ್ತಾ ಇರುವಂತದ್ದು. ಸೊ ಈ ಒಂದು ಕಾರಣದಿಂದನೂ ಕೂಡ ನಾನು ವಿಡಿಯೋನ ಮಾಡಿರ್ಲಿಲ್ಲ. ಸೊ ಹಾಗಾದ್ರೆ ಏನಪ್ಪಾ ಇದು ಅರ್ಹತಾ ಷರತ್ತುಗಳು ಅಂತ ಹೇಳಿದ್ರೆ, ಎಲ್ರಿಗೂ ಅಪ್ಲಿಕೇಬಲ್ ಆಗಲ್ಲ ಈ ತರ ಹೇಳ್ತಾ ಇದ್ರಲ್ಲ, ಏನಂತ ಹೇಳಿದ್ರೆ, ಮೊದಲನೇದಾಗಿ ಈ ಎರಡು ಕಂಡೀಷನ್ಸ್. ಮೊದಲನೇದಾಗಿ ನಾನು ಟೋಟಲ್ 8 ಪಾಯಿಂಟ್ ಇದೆ, ಅದರಲ್ಲಿ ಇಂಪಾರ್ಟೆಂಟ್ 2 ಪಾಯಿಂಟ್ ಫಸ್ಟ್ ಡಿಸ್ಕಷನ್ ಮಾಡ್ಬಿಡ್ತೀನಿ, ಆಮೇಲೆ ಮಿಕ್ಕಿದ್ದ 7 ಪಾಯಿಂಟ್ ಅನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಲೇಬೇಕು ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ. ಏನಪ್ಪಾ 2 ಪಾಯಿಂಟ್ ಅಂದ್ರೆ, ಸಂಬಂಧಪಟ್ಟಂತ ಸ್ಥಳೀಯ ಸಂಸ್ಥೆಯಲ್ಲಿ ಹಾಲಿ ಹೊರಗುತ್ತಿಗೆ ಅಥವಾ ದಿನಗೂಲಿ ಅಥವಾ ಗುತ್ತಿಗೆ ಆಧಾರದ ಮೇಲೆ ಕನಿಷ್ಠ 1 ವರ್ಷ ಪೌರ ಕಾರ್ಮಿಕನಾಗಿ, ಲೋಡರ್ಸ್ ಆಗಿರಬಹುದು, UGD ಹೆಲ್ಪರ್ಸ್ ಆಗಿರಬಹುದು, ಕ್ಲೀನರ್ಸ್ ಆಗಿರಬಹುದು, ಈ ರೀತಿಯಲ್ಲಿ ನೀವು ಸಾರ್ವಜನಿಕ ಶೌಚಾಲಯದಲ್ಲಾಗಿರ್ಬೋದು, ಶೂನ್ಯ ತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು, ಈ ಅಂತ ಘಟಕಗಳಲ್ಲಿ ನೀವು ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ESI ಮತ್ತೆ PF ಇವೆರಡೂ ಹೊಂದಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಆದ್ರೆ ಇದರ ಜೊತೆಗೆ ಇನ್ನೊಂದು ಕಂಡೀಷನ್ ಇದೆ, ಹೊರಗುತ್ತಿಗೆ ಅಥವಾ ದಿನಗೂಲಿ ಅಥವಾ ಗುತ್ತಿಗೆ ಆಧಾರದ ಮೇಲೆ ಪೌರ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸುವಾಗ COVID-19 ಸಾಂಕ್ರಾಮಿಕ ರೋಗಕ್ಕೆ ಅಥವಾ ಇತರೆ ಕಾರಣಗಳಿಂದ ಮರಣ ಹೊಂದಿದ ಪೌರ ಕಾರ್ಮಿಕದ ಕುಟುಂಬದ ಸದಸ್ಯರಾಗಿರಬೇಕು. ಇವೆರಡು ಕಂಡೀಷನ್ ಬಹಳಷ್ಟು ಇಂಪಾರ್ಟೆಂಟು. ಅಂದ್ರೆ ಅರ್ಥ, ನೀವು 1 ವರ್ಷ ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿರ್ಬೇಕು, ಫ್ರೆಶರ್ಸ್ ಅಪ್ಲಿಕೇಶನ್ ಹಾಕುವಾಗಿಲ್ಲ ಇದರಿಂದ. ಎರಡನೇದಾಗಿ, ನೀವು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಕೋವಿಡ್ ಸಮಯದಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡಬೇಕಾದ್ರೆ ಅವ್ರೇನಾದ್ರು ಡೆತ್ ಆಗಿದ್ರೆ ಅಂತಹ ಕುಟುಂಬಸ್ಥರಿಗೆ ಇದು ಕೆಲಸ ಆಗುತ್ತೆ ಅಂತ 2 ಕಂಡೀಷನ್ಸ್ ಹೇಳಲಾಗತ್ತೆ. ಸೊ ಇವೆರಡು ಕಂಡೀಷನ್ ಬಹಳಷ್ಟು ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಇವೆರಡು ಕಂಡೀಷನ್ ಎಲ್ಲಾ ಡಿಸ್ಟ್ರಿಕ್ಟ್ ಗಳಿಗೂ ಅಪ್ಲೈ ಆಗತ್ತಾ? ಹಾಗಾದ್ರೆ ಇದರಲ್ಲಿ ಮೆನ್ಷನ್ ಮಾಡೋರಿಗೆ ಯಾವುದೇ ರೀತಿಯ ಆದ್ಯತೆ ಕೊಡಲಾಗುವುದು ಅಂತ ಹೇಳಿ ಏನು ಮೆನ್ಷನ್ ಮಾಡಿಲ್ಲ. ಬಟ್ ನನ್ನ ಪ್ರಕಾರ ಅದನ್ನ ಮೆನ್ಷನ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನೋಡಿ, ಇದು ಬಂದು ನಿಮಗೆ ತುಮಕೂರು ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಇದರಲ್ಲಿ ಮೆನ್ಷನ್ ಮಾಡಿದ. ಅದೇ ರೀತಿಲಿ ನಿಮಗೆ ಕಲಬುರಗಿ ಡಿಸ್ಟ್ರಿಕ್ಟ್ ಅಲ್ಲಿ ಕನ್ಫರ್ಮ್ ಮಾಡುತ್ತೆ, ಅದರಲ್ಲಿ 42 ಹುದ್ದೆಗಳು ಅದರಲ್ಲೂ ಮೆನ್ಷನ್ ಮಾಡಿದೆ. ಬಟ್ ಹರಿಹರ ಅಂದ್ರೆ ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿ ಕನ್ಫರ್ಮ್ ಆಗಿರುವಂತ 4 ಹುದ್ದೆಗಳಲ್ಲಿ ಅದರಲ್ಲಿ ಮೆನ್ಷನ್ ಮಾಡಕತ್ತೆ, ಇವೆರಡು ಕಂಡೀಷನ್ಗೆ ಇರೋರಿಗೆ ಆದ್ಯತೆ ಕೊಡಲಾಗುವುದು ಅಂತ ಹೇಳಿ ಮೆನ್ಷನ್ ಮಾಡಲಾಗುತ್ತೆ. ಇದೊಂದು ಚೂರು ಡಿಫ್ರೆನ್ಸ್ ಒಂದು ಡಿಸ್ಟ್ರಿಕ್ಟ್ ಗಳಲ್ಲಿ ತಿಳ್ಕೊಬೇಕಾಗುತ್ತೆ. ಹಾಗಾದ್ರೆ ನಿಮಗೆ ಫ್ರೆಶರ್ಸ್ ಗಳಿಗೆ ಅಪ್ಲಿಕೇಶನ್ ಹಾಕಕ್ಕಿಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ. ಇನ್ನು 7 ಕಂಡೀಷನ್ಸ್ ಏನೇನಾಗಿರ್ಬೇಕಂತ ಹೇಳಿದ್ರೆ, ಇನ್ನು ಅವರು ಭಾರತೀಯ ನಾಗರಿಕರಾಗಿರ್ಬೇಕು. ಸೊ ನಮ್ಮ ಇಂಡಿಯನ್ಸ್ ಆಗಿರ್ಬೇಕಾಗತ್ತೆ, 18 ವರ್ಷ ತುಂಬಿರ್ಬೇಕು, ಮ್ಯಾಕ್ಸಿಮಮ್ 50 ವರ್ಷದೊಳಗಡೆ ಇರಬೇಕು, 2ನೇ ಕಂಡೀಷನ್. 4ನೇ ಕಂಡೀಷನ್, ಇನ್ನು ನಿಮ್ಗೆ 5ನೇ ಕಂಡೀಷನ್, 6ನೇ ಕಂಡೀಷನ್ ಏನಪ್ಪಾ ಅಂದ್ರೆ, ಕನ್ನಡ ಭಾಷೆಯನ್ನ ಮಾತನಾಡುವ ಬಗ್ಗೆ ಜ್ಞಾನವಿರಬೇಕು. ಸೊ ಕನ್ನಡ ಭಾಷೆ ಗೊತ್ತಿರ್ಬೇಕಾಗತ್ತೆ. ಮತ್ತೆ ಯಾವುದೇ ಕ್ರಿಮಿನಲ್ ಕೇಸ್ಗಳಿಗೆ ಭಾಗಿಯಾಗಿರಬಾರದು. ಈಗಾಗಲೇ ಯಾವುದೇ ಕಚೇರಿಯಲ್ಲಿ ಶಿಸ್ತು ಕ್ರಮ ಒಳಗಾಗಿ ಸೇವೆಯಿಂದ ವಜಾಗೊಳಿಗೆ, ಅಂದ್ರೆ ನೀವು ಸಸ್ಪೆಂಡ್ ಆಗಿರಬಾರ್ದು ಅಂತ ಹೇಳಲಾಗುತ್ತೆ. ಈ 8 ಕೇಸಸ್ಗಳು ಸ್ಯಾಟಿಸ್ಫೈ ಆದ್ರೆ ಅಪ್ಲಿಕೇಶನ್ ಹಾಕಬಹುದು. ಸೊ ಯಾಕೆ ನಿಮ್ಗೆ ವಿಡಿಯೋ ಮಾಡಿಲ್ಲ ಅನ್ನೋದಕ್ಕೆ ಕಾರಣ ಇಷ್ಟೇ. ಯಾಕಂದ್ರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ ಕಾರಣ ನಾನು ಫ್ರೆಶರ್ಸ್ ಗಳ ಅಪ್ಲಿಕೇಬಲ್ ಇಲ್ಲ ಅಂತ ಮಾಡಿಲ್ಲ. ಹಾಗಾಗಿ ಬಹಳಷ್ಟು ಜನ ಇದ್ರ ಬಗ್ಗೆ ಹಾಕ್ಬೋದು ಅಂತ ಅಪ್ಡೇಟ್ ಮಾಡ್ತಿದ್ರೆ, ಹಾಗಾಗಿ ನೀವು ಕೂಡ ಕನ್ಫ್ಯೂಸ್ ಆಗಬೇಕು. ಇದೇ ರೀತಿಯಲ್ಲಿ ಜೆನ್ಯೂನ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಡೆಫಿನೆಟ್ಲಿ ನಮ್ಗೆ KC ಗೈಡ್ನ ಫಾಲೋ ಮಾಡಿ. ಯಾಕಂದ್ರೆ ನಾವು ಯೂಸ್ ಮಾಡಲ್ಲ, ಜೆನ್ಯೂನ್ ಇನ್ಫಾರ್ಮೇಶನ್ ಕೊಡ್ತೀವಿ. ಮತ್ತೆ ನಾನು ಒಂದು ಕೆಲಸ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಸುಮ್ಮನೆ ಸಮಯ ವೇಸ್ಟ್ ಮಾಡಿ ಏನೇನೋ ಮಾಡೋದು ಬೇಡ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೇನೆ. ಇದೇ ರೀತಿಯಲ್ಲಿ ಅಪ್ಡೇಟ್ಸ್ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು
ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ಈ ಒಂದು ನೋಟಿಫಿಕೇಶನ್ 3 ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಏನ್ ಅಪ್ಲಿಕೇಶನ್ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ನೋಡಿ ನೋಡಿ ಇದು ತುಮಕೂರು ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂತೆ ಒಟ್ಟು ಹುದ್ದೆಗಳಿರುವಂತದ್ದು 238 ಹುದ್ದೆಗಳಿರುವಂತದ್ದು ಆ ಒಂದು ಮಹಾನಗರ ಪಾಲಿಕೆಗಳು ನೋಡಬಹುದು. 9/4 2026 ಇದು ಲಾಸ್ಟ್ ಕೊನೆ ದಿನಾಂಕ. ಇದನ್ನ ಅರ್ಜಿ ಸಲ್ಲಿಸಲಿಕ್ಕೆ ಕಚೇರಿಗೆ ವಿಸಿಟ್ ಕೊಡಿ, ಅಲ್ಲಿಂದ ಒಂದು ಅಪ್ಲಿಕೇಶನ್ ತಗೊಂಡು ಫಿಲ್ಅಪ್ ಮಾಡಿ ಕಚೇರಿಗೆ ನೀವು ಸಲ್ಲಿಸಬೇಕಾಗತ್ತೆ. ಸೊ ಆ ಒಂದು ತುಮಕೂರು ನಗರ ಕಚೇರಿಗೆ ಸಂಬಂಧಪಟ್ಟಂತೆ. ಸೊ ಇನ್ನು ನೋಡಿ ಹರಿಹರಕ್ಕೆ ಸಂಬಂಧಪಟ್ಟಂತೆ 4 ಹುದ್ದೆಗಳಿರುವಂತದ್ದು. ಹಾಗಾಗಿ ಹರಿಹರಕ್ಕೆ ಸಂಬಂಧಪಟ್ಟಂತೆ ಕೂಡ ಹರಿಹರ ನಗರಸಭೆ ಕಚೇರಿಗೆ ಹೋಗ್ಬಿಟ್ಟು ನೀವು ಅಲ್ಲಿಂದ ಅಪ್ಲಿಕೇಶನ್ ತಗೊಂಡು ಅಪ್ಲಿಕೇಶನ್ ಫಿಲ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಸೇಮ್ ಅದೇ ರೀತಿ ಇದಕ್ಕೆ ಲಾಸ್ಟ್ ಡೇಟ್ ಬಂದು 10/4/2026 ಆಗಿರುತ್ತೆ. ಇದು ಕಲಬುರಗಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಕಲಬುರಗಿಲಿ ನಗರಸಭೆ ಸಹಾಬಾದ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಿಮ್ಗೆ 42 ಹುದ್ದೆಗಳು 1/4/2026 ಲಾಸ್ಟ್ ಡೇಟ್ ಆಗಿರುತ್ತೆ. ಅಲ್ಲಿಗೆ ಹೋಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಸೊ ಈ 3 ಡಿಸ್ಟ್ರಿಕ್ಟ್ ಗಳಿಗೆ ಇದು ಕೂಡ ಅಪ್ಲಿಕೇಶನ್ ನಾನು ಹೇಳಿದೆ ನಿಮ್ಗೆ. ಸೊ ಒಂದು ವ್ಯೂ ಅಲ್ಲಿ ಕೂಡ ನೋಡ್ಕೋಬಹುದು. ಕಲಬುರಗಿ, ದಾವಣಗೆರೆ ಮತ್ತೆ ತುಮಕೂರು ಈ 3 ಲಾಸ್ಟ್ ಡೇಟ್ ಗಳು ನೋಡ್ಕೋಬಹುದು. ಸೊ ಈ ಲಾಸ್ಟ್ ಡೇಟ್ ಒಳಗಡೆ ನೀವು ಹೋಗಿ ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡಬಹುದು. ಇನ್ನೇನಾದ್ರು ಷರತ್ತುಗಳಿದಾವೆ ಏನೇನಿದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಏನಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಸೇಮ್ ಇದ್ರೆ ಯಾರು ಸೀನಿಯರ್ ಇರ್ತಾರೆ ಅವ್ರಿಗೆ ಸೆಲೆಕ್ಟ್ ಮಾಡ್ತಾರೆ. ಈ ರೀತಿಲಿ ಇರುತ್ತೆ. ಸೊ ಹೀಗಾಗಿ ನೀವು ನೋಡ್ಕೋಬಹುದು. ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಇನ್ನಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.